ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರ್ಯಾರು ಇವತ್ತು ಈ ವಿಡಿಯೋನ ನೋಡ್ತಾ ಇದ್ದಾರೋ ದಯವಿಟ್ಟು ಒಂದ್ ಎರಡು ಮೂರು ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀವೇನಾದರೂ ಇದನ್ನ ಲೈಕ್ ನೆಕ್ಸ್ಟ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಇಟ್ಸ್ ವೆರಿ ಸಿಂಪಲ್. ನಿಮಗೆ ಗೊತ್ತಿರೋ ಹಾಗೆ ನಮ್ದು ಕನ್ನಡ ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ ಇದಾವೆ ಅಂಡ್ ಟ್ಯೂಷನ್ ಸರ್ವಿಸಸ್ ಇದಾವೆ, ಆನ್ಲೈನ್ ಅಕಾಡೆಮಿ ಇದೆ, ವರ್ಕ್ ಫ್ರಮ್ ಹೋಮು, ಆನ್ಲೈನ್ ಆಫ್ಲೈನ್ ಟೀಚಿಂಗ್ ಆಪರ್ಚುನಿಟೀಸ್, ಪಾಸ್ಪೋರ್ಟ್ ಸರ್ವಿಸಸ್, ವೀಸಾ ಸರ್ವಿಸಸ್ ಅದೆಲ್ಲ ಇದೆ. ಅದ್ರ ಜೊತೆಗೆ ನಮ್ದು ಇದು ಒಂದು ಸರ್ವಿಸ್ ಇದೆ, ತುಂಬಾ ಜನ ಗೊತ್ತಿಲ್ಲ. ಏನದು ಅಂತ ಅಂದ್ರೆ ಅಡ್ವರ್ಟೈಸ್ಮೆಂಟು, ಮಾರ್ಕೆಟಿಂಗು, ಪ್ರಮೋಷನ್ನು, ಬೂಸ್ಟಿಂಗು, ಕ್ಲೈಂಟ್ಸ್ ಕೊಡೋದು. ಸೊ ಇಟ್ಸ್ ಪ್ಯೂರ್ಲಿ ಮಾರ್ಕೆಟಿಂಗ್ ಡೊಮೈನ್. ಓಕೆನಾ? ಇದ್ರಲ್ಲೇನು ಇವಾಗ ನಾವು ಇವತ್ತು ಅಂದ್ರೆ ನೆನ್ನೆ ಇಲ್ಲ, ನಾವು ಆಲ್ಮೋಸ್ಟ್ ತುಂಬಾ ವರ್ಷಗಳಿಂದ ಇದೀವಿ. ಬೇರೆ ಕಡೆ ಎಲ್ಲ ಹೋದ್ರೆ ಏನು ಅಂತಂದ್ರೆ ಜಸ್ಟ್ ನಿಮ್ ಪ್ರೊಫೈಲ್ ಬೂಸ್ಟಿಂಗ್ ಮಾಡ್ಕೊಳಕ್ ಹೇಳ್ತಾರೆ, ಜೆನ್ಯೂನಿಟಿ ಇರೋದಿಲ್ಲ, ಆಫ್ಲೈನ್ ಆನ್ಲೈನ್ ಮಾರ್ಕೆಟಿಂಗ್ ಎಲ್ಲ ಅಂತೆಲ್ಲ ಕನ್ಫ್ಯೂಷನ್ ಮಾಡ್ತಾರೆ. ನಮ್ಮ ಹತ್ರ ಬಂದು ಪ್ಯೂರ್ ಆನ್ಲೈನ್ ಮಾರ್ಕೆಟಿಂಗು 100%. ನೀವು ನಿಮ್ದು ಪ್ರೊಫೈಲ್, ನಿಮ್ದು ಪೋಸ್ಟರ್ಸ್ ಆಗಿರ್ಬೋದು, ನಿಮ್ ವಿಡಿಯೋಸ್ ಆಗಿರ್ಬೋದು, ಎಲ್ಲಿ ರನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅಂಡ್ 99% ಕ್ಲೈಂಟ್ ಗ್ಯಾರಂಟಿಡ್. ಡಿಪೆಂಡ್ಸ್ ಆನ್ ವಿಚ್ ಪ್ಲಾನ್, ಡಿಪೆಂಡ್ಸ್ ಆನ್ ವಿಚ್ ಪೋಸ್ಟ್, ಡಿಪೆಂಡ್ಸ್ ಆನ್ ವಿಚ್ ಮಾರ್ಕೆಟಿಂಗ್ ನೀವು ನಿಮ್ದೇನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ? ಅಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇರೋದು, ಈ ವಿಡಿಯೋನ ಡಬಲ್ಸ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ಕಮ್ ಬ್ಯಾಕ್ ಆಗಿ. ಅಂಡ್ ನೀವು ಪ್ರೊಫೆಷನಲ್ ಆಗಿತ್ತು ಅಂತಂದ್ರೆ ಮೋಸ್ಟ್ ವೆಲ್ಕಮ್ಮು. ಇಲ್ಲ ಲೈಕ್ ಡಿಪೆಂಡ್ಸ್ ಆನ್ ವಿಚ್ ಬಿಸ್ನೆಸ್ ನೀವು ರನ್ ಮಾಡ್ತಾ ಇದ್ದೀರಾ ಅಂತ. ಈಗ ನೀವು ಟೀಚರ್ ಆಗಿದ್ದು, ಟ್ಯೂಟರ್ ಆಗಿದ್ದು, ಅಥವಾ ನೀವು ಇನ್ಫ್ಲುಯೆನ್ಸರ್ ಆಗಿದ್ದು, ಅಥವಾ ನಿಮ್ದೇ ಏನಾದರೂ ಸ್ಪೆಷಲ್ ಬಿಸ್ನೆಸ್ ರನ್ ಮಾಡ್ತಾ ಇತ್ತು ಅಂತಂದ್ರೆ ಯು ಬಿಲೀವ್ ಮಿ ಆರ್ ನಾಟ್, ನಮ್ಮ ಹತ್ರ ಒಂದು 50 to 100 ವಾಟ್ಸ್ಆಪ್ ಗ್ರೂಪ್ಗಳಿದಾವೆ. ಅಂಡ್ ಆ ಗ್ರೂಪ್ಗಳಲ್ಲಿ ನೀವು ಲೈವ್ ಆಗಿ ರನ್ ಮಾಡ್ಬೋದು ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳನ್ನ. ತುಂಬಾ ಜನ ತಗೊಂಡಿದ್ದಾರೆ ಸರ್ವಿಸಸ್ ನಮ್ಮ ಹತ್ರ. 100% ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಈಗ ನೀವು ಗೂಗಲ್ಗೆಲ್ಲ ಹೋಯ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ಮಿನಿಮಮ್ ಚಾರ್ಜೇ ತುಂಬಾ ಮಾಡ್ತಾರೆ. ಆದ್ರೆ ನಮ್ಮ ಹತ್ರ ಗೂಗಲ್, ಫೇಸ್ಬುಕ್, ನೀವು ಯಾವ್ದೇ ಅಡ್ವರ್ಟೈಸ್ಮೆಂಟ್ ಹೋದ್ರು, ನೀವು ನಾರ್ಮಲ್ ಆಗಿ ಇನ್ಫ್ಲುಯೆನ್ಸರ್ನ ಕಾಂಟ್ಯಾಕ್ಟ್ ಮಾಡ್ತು ಅಂತಂದ್ರೂ ಅವರು ಮಿನಿಮಮ್ 10,000 ಚಾರ್ಜ್ ಮಾಡ್ತಾರೆ. ಬಟ್ ನಮ್ಮ ಹತ್ರ ಬಂದು ಸ್ಟಾರ್ಟಿಂಗ್ 1000 ರುಪೀಸ್. ನಿಮ್ಗೆ ಸ್ಟಾರ್ಟಿಂಗ್ 1000 ರುಪೀಸ್ ಇಂದ 10,000 ವರೆಗೂ ಇದೆ. ಆಮೇಲೆ ನಿಮಗೆ ಲೈವ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ, ಏನಿದೆ, ಏನಾಗ್ತಾ ಇಲ್ಲ, ವರ್ಕೌಟ್ ಆಗುತ್ತಾ, ವರ್ಕೌಟ್ ಆಗ್ತಿಲ್ವಾ ಅಂತ. ಅಕಸ್ಮಾತ್ ನಿಮ್ಗೆ ಲಾಭ ಆಯ್ತು ಅಂತಂದ್ರೆ ತುಂಬಾ ಕಮರ್ಷಿಯಲ್ ಅವ್ರಿಗಂತೂ ತುಂಬಾ ಪ್ರಾಫಿಟ್ ಆಗುತ್ತೆ, ಇಂಡಿವಿಜುವಲ್ಗೂ ತುಂಬಾ ಪ್ರಾಫಿಟ್ ಆಗುತ್ತೆ. ನಮ್ಮ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಲಾಸ್ ಆಗೋ ಸಂದರ್ಭಗಳೇ ಬರೋದಿಲ್ಲ, ಲಾಸ್ ಆಗೋ ಸಿಚುವೇಶನ್ಸೇ ಬರೋದಿಲ್ಲ. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಯಾರಿಗೋ ದುಡ್ಡು ಕೊಟ್ಟು ನಾನು ಮೋಸ ಹೋದೆ ಅಥವಾ ನನಗೆ ಫ್ರಾಡ್ ಆಯ್ತು ಅನ್ನೋ ಇದೇ ಬರೋದಿಲ್ಲ. ಬಿಕಾಸ್ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ, ನಮ್ಮ ಕೆಟಲಾಗ್ ಚೆಕ್ ಮಾಡ್ತೀರಾ, ನಮ್ಮ ಗ್ರೂಪಲ್ಲಿ ಒಂದು 10 ದಿವಸ ಇರ್ತೀರಾ, ಒಂದು 10 ಡೇಸ್ ಮೇಲೆ ಇರ್ತೀರಾ. ಸೊ ಅಲ್ಲಿ ಏನ್ ಆಗ್ತಾ ಇದೆ, ಏನಿಲ್ಲ ಅಂತ ನಿಮ್ಗೆ ಒಂದು ಐಡಿಯಾ ಗೊತ್ತಾಗುತ್ತೆ. ಸೊ ಗೊತ್ತಾದ್ಮೇಲೆ ನೀವು ಪ್ಲಾನ್ಸ್ ತಗೋತೀರಾ, ನೀವು ಪ್ಲಾನ್ಸ್ ರನ್ ಮಾಡ್ತೀರಾ. ಸಿಂಪಲ್. ಸೊ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ 2 ಸತಿ ಚೆಕ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀವಿ. ಸೊ ಆ ಕಾಂಟ್ಯಾಕ್ಟ್ ಅನ್ನ ಅಲ್ಲಿ ಅಂದ್ರೆ ಲೈಕ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಏನ್ ಬಿಸ್ನೆಸ್ ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ, ನಾವು ಅದ್ರ ತಕ್ಕನಾಗಿ ನಾವು ನಿಮ್ಗೆ ಪ್ಲಾನ್ಸ್ ಅನ್ನ ಕೊಡ್ತೀವಿ. ಅಂದ್ರೆ ನಾವು ನಿಮ್ಗೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಅಂಡ್ ಯಾರೆಲ್ಲ ಸೀರಿಯಸ್ ಆಗಿ, ಈಗ ನೀವು ಫ್ರೆಶರ್ ಆಗಿದ್ದು, ತುಂಬಾ ನೀವು ಬೇಸಿಕ್ ಇಂದ ಬಂದಿದ್ದು, ನಿಮ್ಗೆ 100% ಮಾರ್ಕೆಟಿಂಗ್ ಬೇಕು ಅಂತಂದ್ರೆ ಇದಲ್ದಲ್ಲೇ ನಾವು ಡಿಜಿಟಲ್ ಮಾರ್ಕೆಟಿಂಗು, ಆಫ್ಲೈನ್ ಮಾರ್ಕೆಟಿಂಗು, ಈಗ ಬಿಲ್ ಬೋರ್ಡ್ ನಿಮ್ಗೆ ಗೊತ್ತಲ್ಲ, ರೋಡ್ ಸೈಡ್ ಎಲ್ಲ ಬೋರ್ಡ್ ಹಾಕಿರ್ತಾರಲ್ಲ, ಅಂಡ್ ಆಟೋ ಇಂದ ಎಲ್ಲ ಅಂದ್ರೆ ಬೋರ್ಡ್ ಹಾಕಿರ್ತಾರಲ್ಲ, ಬಸ್ಸಲ್ಲೆಲ್ಲ ಬೋರ್ಡ್ ಹಾಕಿರ್ತಾರ, ಅದು ಕೂಡ ನಮ್ಮ ಹತ್ರ ಸರ್ವಿಸಸ್ ಇದೆ. ಅದನ್ನು ಕೂಡ ನಾವು ನಿಮ್ಗೆ ಮಾಡಿಸ್ಕೊಡ್ತೀವಿ. ಇಲ್ಲ ನಮ್ಗೆ ಅದೆಲ್ಲ ಬೇಡ, ಬರೀ ನನಗೆ ಫೇಸ್ಬುಕ್, ಯೂಟ್ಯೂಬ್, ಲಿಂಕ್ಡ್ಇನ್ ಅಲ್ಲೆಲ್ಲ ನಾನು ಆ್ಯಡ್ ರನ್ ಆಗ್ಬೇಕು ಅಂತಂದ್ರೆ ಅದು ಇದೆ. ಅದು ಡಿಫ್ರೆಂಟ್ ಚಾರ್ಜಸ್. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅದು ಈಗ ನೀವು ಯೂಟ್ಯೂಬ್ ಹೋಯ್ತು ಅಂದ್ರೆ ಯೂಟ್ಯೂಬ್ ಚಾರ್ಜಸ್ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನಾವೇನು ನಿಮ್ದು ಕೆಲಸ ಮಾಡ್ಕೊಟ್ಟಿರ್ತೀವೋ ಅದು ಚಾರ್ಜಸ್ ಕೊಡ್ತೀವಿ. ಗೂಗಲ್ ಹೋಯ್ತು ಅಂತಂದ್ರೆ ಸೇಮ್ ಗೂಗಲ್ ಅಲ್ಲಿ ಏನ್ ಚಾರ್ಜ್ ಮಾಡ್ತಾರೋ ಅದು. ಸೊ ನಾವು ಏನು ವರ್ಕ್ ಮಾಡಿರ್ತೀವಿ ಅದು ದುಡ್ಡು ಇಸ್ಕೊಂತೀವಿ. ಸೊ ಇದು ನಾರ್ಮಲ್. ಇವಾಗ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡೋದಾದ್ರೆ, ನಮ್ಮ ಪೇಜಸ್ ಅಲ್ಲಿ ನೀವು ಪೋಸ್ಟ್ ಮಾಡೋದಾಯ್ತು ಅಂತಂದ್ರೆ, ಇವಾಗ ನಾವೇ ಬೇರೆ ಬಿಸ್ನೆಸ್ ಎಲ್ಲ ರನ್ ಮಾಡ್ತಿರ್ತೀವಿ, ನಿಮ್ಗೆ ಕ್ಲೈಂಟ್ಸ್ ಬೇಕು ಅಂತ ಹೇಳಿದಾಗ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವಿ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬಟ್ ಏನಂತಂದ್ರೆ ವಿ ಆರ್ ವೆರಿ ಸ್ಟಾರ್ಟ್ಅಪ್ ಅಂತಂದ್ರೆ ಸ್ಮಾಲ್ ಮಾರ್ಕೆಟಿಂಗ್ ಏಜೆನ್ಸಿ. ಬಟ್ ನಿಮ್ಗೆ ಏನಂತಂದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ದಟ್ಸ್ ಆಲ್. ಕನ್ನಡದವ್ರೆ ನೀವು. ಅಂಡ್ ನೀವು ನಮ್ನ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದು ಏನಂತಂದ್ರೆ, ನೀವು ಟೈಮ್ ಪಾಸರ್ಸ್ ಆಗಿದ್ದು, ಪ್ಯೂರ್ಲಿ ಸ್ಟಾರ್ಟ್ಅಪ್ ಆಗಿದ್ದು, ನಿಮ್ಗೆ ಏನೋ ಐಡಿಯಾನೇ ಗೊತ್ತಿಲ್ಲ, ನೀವು ಕಂಪ್ಲೀಟ್ಲಿ ಫ್ರೀಲ್ಯಾನ್ಸರ್ ಆಗಿದ್ದು, ಆ ತರ ಅಂಡ್ ಟೈಮ್ ವೇಸ್ಟರ್ಸ್ ಆಗಿರೋ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಡಿ. ನಾನೇ ಹೇಳ್ತೀನಿ, ಬಿಕಾಸ್ ಟೈಮ್ ಈಸ್ ಪ್ರೀಶಿಯಸ್ ಫಾರ್ ಈಚ್ ಅಂಡ್ ಎವ್ರಿ ಒನ್. ಅಂಡ್ ನಾವು ಆಲ್ಮೋಸ್ಟ್ ಅಲ್ಲಿ ಫ್ರೀ ಇರೋದಿಲ್ಲ, ನಾವು ತುಂಬಾ ಬಿಸಿ ಇರ್ತೀವಿ. ಬಿಕಾಸ್ ನೀವು ನಮ್ದು ಕೆಟಲಾಗ್ ಚೆಕ್ ಮಾಡಿ ನೋಡಿ. ಸೊ ನಿಮ್ದು ಕಂಪ್ನಿ ಸೆಟಪ್ ಆಗಿದ್ದು, ನಿಮ್ಮ ಪ್ರೊಫೈಲ್ಸ್ ರೆಡಿ ಇದ್ದು, ನಿಮ್ಮ ಪೋಸ್ಟರ್ಸ್ ರೆಡಿ ಇದ್ದು, ನೀವು ಏನ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ದು ಎಲ್ಲ ರೆಡಿ ಇದ್ರೆ ನೀವು ನಮ್ಮನ್ನು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಲೈಕ್, ಹಾಯ್ ಡಾಲಿ, ನಾನು ಆಟೋ ಇದೆಯಲ್ಲ, ಆಟೋ ಮೇಲೆ ಬರ್ಸ್ಬೇಕು, ಅಥವಾ ಬಸ್ ಮೇಲೆ ಬರ್ಸ್ಬೇಕು, ಇಲ್ಲ ಬಿಲ್ ಬೋರ್ಡ್ ಬೇಕು ನನಗೆ, ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನನಗೆ ಗೂಗಲ್, ಫೇಸ್ಬುಕ್,
ಅಲ್ಲೆಲ್ಲ ನಾನು ಪೋಸ್ಟ್ ಮಾಡಬೇಕು, ನನ್ನ ಬಡ್ಜೆಟ್ ಇಷ್ಟಿದೆ, ನನ್ನ ಪ್ರಾಡಕ್ಟ್ ಇಷ್ಟಿದೆ, ನಂದು ಈಗಿದೆ, ನೀವು ಯಾವಾಗ ಡೆಲಿವರಿ ಕೊಡ್ತೀರಾ, ನಿಮ್ದು ಎಷ್ಟು ಚಾರ್ಜ್ ಕೊಡ್ತೀರಾ ಅಂತಂದ್ರೆ ನಾನು ಅದಕ್ಕೆ ಸಪೋರ್ಟ್ ಮಾಡ್ಬೋದು. ಸೊ ಈ ತರ ಬಂದಾಗ ನೀವು ಪ್ರೊಫೆಷನಲ್ ಆಗಿದ್ದಾಗ 100% ಸಪೋರ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ನೀವು ಫ್ರೆಶರ್ಸ್ ಆಗಿದ್ದು, ನೀವು ಕಮ್ಮಿ ಏನು ಗೊತ್ತೇ ಇಲ್ದಲೇ ಇದ್ದು, ಫ್ರೀಲಾನ್ಸರ್ಸ್ ಆಗಿದ್ದು, ಟೈಮ್ ವೇಸ್ಟರ್ಸ್ ಆಗಿದ್ದು, ನಿಮ್ಗೆ ಯಾವ ನಾಲೆಡ್ಜ್ ಇಲ್ದಲೆ ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡಕ್ ಬರ್ತೀನಿ ಅಂತಂದ್ರೆ ವಿ ಆರ್ ನಾಟ್ ಯುವರ್ ಏನಂತ ಹೇಳ್ತಾರೆ ಕಪ್ ಆಫ್ ಕಾಫಿ. ನಮಗೂ ನಿಮಗೂ ಅದು ವರ್ಕೌಟ್ ಆಗೋದಿಲ್ಲ. ಬಿಕಾಸ್ ಹೇಳಿದ್ನಲ್ಲ, ನಾನು ಆಲ್ಮೋಸ್ಟ್ ಮಾರ್ಕೆಟಿಂಗ್ ಅಂತ ಬಂತು ಅಂತಂದ್ರೆ ಕೇಳೋರೆಲ್ಲ ಬರೋ ಆಲ್ಮೋಸ್ಟ್ 50% ಟೈಮ್ ಪಾಸಸ್ ಆಗಿರ್ತಾರೆ, ಫೇಕ್ ಪೀಪಲ್ಸ್ ಆಗಿರ್ತಾರೆ. ಸೊ ನನ್ನ ಸಜೆಷನ್ ಏನು ಅಂತಂದ್ರೆ, ನಿಮ್ದು ಪ್ರಾಡಕ್ಟ್ ರೆಡಿ ಇದ್ದು, ನಿಮ್ದು ಸರ್ವಿಸ್ ರೆಡಿ ಇದ್ದು, ನೀವು ನೆಕ್ಸ್ಟ್ ಲೆವೆಲ್ ಆಫ್ ಮಾರ್ಕೆಟಿಂಗ್ ನೋಡ್ತಾ ಇದ್ದೀರಾ, ಬಜೆಟ್ ಫ್ರೆಂಡ್ಲಿ ಮಾರ್ಕೆಟಿಂಗ್ ನೋಡ್ತಾ ಇದ್ದೀರಾ, ಜೆನ್ಯೂನ್ ಮಾರ್ಕೆಟಿಂಗ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಗಿಂತ ಬೆಸ್ಟ್ ಪರ್ಸನ್ಸ್ ನಿಮ್ಗೆ ಸಿಗೋದಿಲ್ಲ. ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ನೀವು ನಿಮ್ದು ಪ್ರಾಡಕ್ಟು, ನಿಮ್ಮ ಸರ್ವಿಸು, ನಿಮ್ದು ಏನು ಬಜೆಟ್ಟು, ನೀವು ಯಾವ್ಯಾವ ಥರ ಮಾರ್ಕೆಟಿಂಗ್ನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ. ಆ್ಯಂಡ್ ನೀವು ಯು ಕ್ಯಾನ್ ಚೆಕ್ ನಮ್ಮದು ಪೋಸ್ಟರ್ಸು, ಡಿಸೈನ್ಸ್ ಎಲ್ಲ ಹೇಗೆ ಮಾಡಿರ್ತೀವಿ ಅನ್ನೋದೆಲ್ಲ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಇದಲ್ದಲೇ ನೀವು ಏನಾರ ಕನ್ನಡ ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ ನೋಡ್ತಾ ಇದ್ದು, ಆನ್ಲೈನ್ ಆಫ್ಲೈನ್ ಟೀಚಿಂಗ್ ನೋಡ್ತಾ ಇದ್ದು, ಅದು ಸ್ಪೆಷಲಿ ಅಬ್ರಾಡ್ ಕ್ಲೈಂಟ್ಸ್ ನೋಡ್ತಾ ಇದ್ದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೋಡ್ತಾ ಇದ್ದು, ಅದಲ್ದರೆ ನಿಮಗೆ ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ, ರೆಫರೆಂಡರ್ನ ಆಪರ್ಚುನಿಟಿ ಆ್ಯಂಡ್ ಪಾಸ್ಪೋರ್ಟ್ ವೀಸಾ ಸರ್ವಿಸ್ ಆಪರ್ಚುನಿಟೀಸು, ಯಾವುದೇ ಈ ಥರದ ಕೌನ್ಸೆಲಿಂಗ್ ಸರ್ವಿಸಸ್ ಎಲ್ಲ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಾವೇನು ಚಾರ್ಜ್ ಮಾಡಲ್ಲ ಅದಕ್ಕೆಲ್ಲ. ನೀವು ಆರಾಮಾಗಿ ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ತೀರಾ, ಕಮ್ಯುನಿಟಿಗೆ ಜಾಯ್ನ್ ಆಗ್ತೀರಾ. ನಾವಲ್ಲಿ ರಿಕ್ವೈರ್ಮೆಂಟನ್ನು ಪೋಸ್ಟ್ ಮಾಡ್ತೀವಿ, ನೀವು ರಿಕ್ವೈರ್ಮೆಂಟ್ಸನ್ನು ರೈಟ್ ಟೈಮ್ ಅಪ್ಲೈ ಮಾಡ್ತೀರಾ. ಆ್ಯಂಡ್ ನಾವು ಪರ್ ಇಯರು ಮಿನಿಮಮ್ ಅಂದರೆ 4,000 ಏನು ಟೀಚರ್ಸ್ಗಾಗಿರ್ಬೋದು ಅಥವಾ ಫ್ರೀಲಾನ್ಸರ್ಸ್ ಆಗಿರ್ಬೋದು, ಅಂದರೆ ಜಾಬ್ ಸೀಕರ್ಸ್ಗೆ ನಾವು ಅವಕಾಶಗಳನ್ನ ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ನಮ್ಮ ಹತ್ರ ನೀವು 100%ಅಲ್ಲಿ 80% ಅಬ್ರಾಡ್ ಕ್ಲೈಂಟ್ಸೇ ಆಗಿರ್ತಾರೆ. ಸೊ ನೋ ರಿಜಿಸ್ಟ್ರೇಷನ್ನು, ನೋ ಸ್ಕ್ಯಾಮು, ನೋ ಡೇಟಾ ಎಂಟ್ರಿ, ಅವೇನೇನೋ ಹೇಳ್ಬಿಟ್ಟು ಮತ್ತೆ ದುಡ್ಡು ಕಿತ್ಕೋತಾರಲ್ಲ, ಏನೂ ಇರೋದಿಲ್ಲ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನೀವು ನಮ್ಮದು ಕಮ್ಯುನಿಟಿಲಿ ಜಾಯ್ನ್ ಆಗ್ತೀರಾ. ಕಮ್ಯುನಿಟಿಲಿ ಮೋರ್ ದೆನ್ 10,000 ಮೆಂಬರ್ಸ್ ಇರ್ತಾರೆ ನಿಮಗೆ. ಸೊ ನಿಮ್ಗೆ ಅವಾಗ ಒಂದು ಗ್ಯಾರಂಟಿ ಬರುತ್ತೆ. ನಾವು ರಿಕ್ವೈರ್ಮೆಂಟ್ಸ್ ಹಾಕಿದ ತಕ್ಷಣ ಆ ರಿಕ್ವೈರ್ಮೆಂಟ್ ಸೂಟಬಲ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತೀರಾ. ಚೆಕ್ ಮಾಡಿ ಏನು ಮಾಡ್ತೀರಾ, ನೀವು ನಮ್ಮನ್ನ ರೈಟ್ ಟೈಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ. ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಪ್ರೊಫೈಲ್ ವರ್ಕೌಟ್ ಆಗುತ್ತೆ ಅಂದರೆ ನಾವು ನಿಮ್ಗೆ ಕ್ಲೈಂಟನ್ನು ಅಸೈನ್ ಮಾಡ್ಕೊಡ್ತೀವಿ. ದಟ್ಸ್ ಆಲ್. ಅಸೈನ್ ಮಾಡಿ ನಿಮಗೆ ಸ್ಯಾಲ್ರಿ ಆದಮೇಲೆ ರಾಯಲಿಟಿ ಅಂತ ಸ್ವಲ್ಪ ಅಮೌಂಟ್ ತಗೋತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿಮಗೆ ಕ್ಲೈಂಟ್ ಅಸೈನ್ ಆಗಿ ಪ್ರಾಫಿಟಲ್ಲಿ ನಾವು ರಾಯಲಿಟಿ ಅಂತ ತಗೋತೀವಿ. ಅದಾದ ನಿಮ್ಮ ಹತ್ರ ಮುಂಚೆನೇ ಇಸ್ಕೊಡೋದಿಲ್ಲ. ಡೇಟಾ ಎಂಟ್ರಿ ಅನ್ನೋದು ಬಿಗ್ ಸ್ಕ್ಯಾಮು, ಅದು ನಾವು ಕೊಡೋದಿಲ್ಲ. ಆ್ಯಂಡ್ ನಿಮ್ಮ ಹತ್ರ ಫೇಕ್ ರಿವ್ಯೂಸ್ ತಗೊಳ್ಳೋದು ಅಥವಾ ಅದು ಇದು ಏನೂ ಇಲ್ಲ. ಸ್ಟ್ರೈಟಾಗಿ ನೀವು ಇಫ್ ಯು ಆರ್ ಎ ಗುಡ್ ಎಕ್ಸ್ಪರ್ಟೈಸ್, ಯಾವುದೇ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗಿರ್ಬೋದು, ಅಥವಾ ನಿಮಗೆ ಒಳ್ಳೆ ಫಾಲೋವರ್ಸ್ ಇರ್ಬೋದು, ಅಥವಾ ನಿಮ್ಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇರ್ಬೋದು, ಇದಕ್ಕಿಂತ ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ನಿಮ್ಗೆ ಯಾರು ಕೊಡೋದಿಲ್ಲ. ದಯವಿಟ್ಟು ಇದೇ ನಮ್ಮ ಚಾನಲ್ನಲ್ಲಿ ಬೇರೆ ವಿಡಿಯೋಸ್ ಎಲ್ಲ ಇದೆ, ಚೆಕ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಡೋಂಟ್ ಆಸ್ಕ್ ಸಿಲ್ಲಿ ಕ್ವಶನ್ಸು. ವಿ ಬಿಲೀವ್ ನಮ್ಮ ಕನ್ನಡದವರು ತುಂಬ ಬುದ್ಧಿವಂತರು, ಮತ್ತೆ ತುಂಬಾ ಸ್ಮಾರ್ಟ್ ಪೀಪಲ್ಸ್, ಮತ್ತೆ ಅವ್ರಿಗೆ ಎಲ್ಲ ಓದಿರೋರು, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅಂಡ್ ಚಿಕ್ಕ ಕ್ವಶನ್ಸ್ಗಳನ್ನ ಅವ್ರು ಕೇಳೋದಿಲ್ಲ, ಹೇಳಿದ ತಕ್ಷಣ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನ ಅವ್ರಿಗೆ ತಗೊಳ್ಳೋ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇದೆ. ಲೈಕ್ ವಾಟ್ ಐಮ್ ಟೆಲ್ಲಿಂಗ್, ನಮ್ಮ ಕನ್ನಡದವರು ಬುದ್ಧಿವಂತರು ಅಂತ ನಾನು ಅನ್ಕೊಂಡಿದ್ದೀನಿ. ದೆಲ್ ನಾಟ್ ಕಮ್ ಅಪ್ ವಿತ್ ದ ಸಿಲ್ಲಿ ಕ್ವಶನ್ಸು, ಬಿಕಾಸ್ ನನಗೆ ನಮ್ಮ ಜನ ಏನು ಅಂತ ಗೊತ್ತು. ದಯವಿಟ್ಟು ಯಾರ್ಯಾರು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಸರ್ವಿಸಸ್ನ ಪ್ರಮೋಷನ್ಸ್ ನೋಡ್ತಾ ಇದ್ದೀರೋ, ನಮ್ಗಿಂತ ಬೆಸ್ಟ್ ಪರ್ಸನ್ಸೇ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಡ್ತೀವಿ ನಾವು. ನೀವು ಕರೆಕ್ಟ್ ಆಗಿದ್ರೆ ನಾವು ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಡ್ತೀವಿ. ನೀವೇ ಕರೆಕ್ಟ್ ಇಲ್ಲ, ಟೈಮ್ ಪಾಸಸ್ ಲೂಸರ್ಸ್ ಆಯ್ತು ಅಂತಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ದಟ್ಸ್ ಆಲ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ಗ್ರೇಟ್ ಡೇ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ, ಮೇಕ್ ಶೋರ್ ದಟ್ ನಿಮ್ಮ ಪ್ರಾಡಕ್ಟ್ ಯಾವುದು, ನಿಮ್ಮ ಸರ್ವಿಸ್ ಯಾವುದು, ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮದು ಇಯರ್ಲಿ ಟಾರ್ಗೆಟ್ ಏನು, ನಿಮ್ಮ ಕ್ಲೈಂಟ್ಸ್ ಯಾರು, ನೀವು ಆಫ್ಲೈನಾ ಆನ್ಲೈನಾ, ನೀವು ಎಷ್ಟು ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀರಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಷಯಗಳಿಗೆಲ್ಲ ಪ್ರಿಪೇರ್ ಆಗಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆವಾಗ ಕರೆಕ್ಟ್ ಆಗುತ್ತೆ. ನಿಮ್ಮದು ಟೈಮ್ ವೇಸ್ಟ್ ಆಗೋಲ್ಲ, ನಮ್ಮದು ಟೈಮ್ ವೇಸ್ಟ್ ಆಗೋದಿಲ್ಲ. ಎವ್ರಿಥಿಂಗ್ ಗೋಸ್ ರೈಟ್ ವೇಲೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ನಮ್ಮ ವಿಡಿಯೋಸ್ನ, ಆಡಿಯೋಸ್ನ ಏನೇನಿದೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ರೆಫರೆನ್ಸ್ ಕೊಡಿ. ವಿ ಆರ್ ಜೆನ್ಯೂನ್. ವಿ ಆರ್ ಆಫರಿಂಗ್ ಹ್ಯೂಜ್ ಆನ್ಲೈನ್ ಆಫ್ಲೈನ್ ಟೀಚಿಂಗ್ ಆಪರ್ಚುನಿಟೀಸು, ಕೋಡಿಂಗ್ ಪ್ರಾಜೆಕ್ಟ್ಸು, ಫ್ರೀಲಾನ್ಸಿಂಗ್ ಆಪರ್ಚುನಿಟೀಸು, ತುಂಬ ಆಪರ್ಚುನಿಟೀಸ್ ಇದ್ದಾವೆ. ವರ್ಕ್ ಫ್ರಮ್ ಹೋಮ್, ಮನೇಲೆ ಕುತ್ಕೊಂಡು ಆನ್ ಮಾಡುವಂಥದ್ದು. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ನೋಡ್ತಾ ಇದ್ರೆ ನಮ್ಗೆ ರೆಫರೆನ್ಸ್ ಕೊಡಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ಗ್ರೇಟ್.